ರಮೇಶ್ ಇಂದಿರವರು ಗೊತ್ತಿದ್ದಾರಲ್ವಾ? ಅಯ್ಯನ ಮನೆಯ ಡೈರೆಕ್ಟ್ರು. ಸೊ, ಇವರು ಟಾಲಿವುಡ್‌ಗೆ ಕಾಲಿಟ್ಟಿರುವಂಥದ್ದು. ಅಂದರೆ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟಿರುವಂಥದ್ದು. ಅದು ವೆಬ್ ಸೀರೀಸ್ ಮೂಲಕ. ಪೋಚಮ್ಮ ಅಂಥೇಳಿ ಒಂದು ವೆಬ್ ಸೀರೀಸ್, 5 ಸಂಚಿಕೆಯ ಒಂದು ವೆಬ್ ಸೀರೀಸ್. ಇದರಲ್ಲಿ ಇವರು ಡೈರೆಕ್ಟರ್ ಪ್ಲಸ್ ಆ್ಯಕ್ಟರ್. ಕನ್ನಡದ ಅಚ್ಯುತ್ ಕುಮಾರ್ ಅವರು, ಹಾಗೆಯೇ ಸೃಷ್ಟಿ ಅವರು, ಅಂದರೆ ಅನೂಪ್ ಸಳೀನ್ ವೈಫ್, ವಿವೇಕ್ ಸಿಂಹ. ಸೊ, ಇವರೆಲ್ಲ ಇರುವಂತಹ ಒಂದು ವೆಬ್ ಸೀರೀಸ್. ತುಂಬ ಒಳ್ಳೆಯ ಕಂಟೆಂಟ್ ಇರುವಂಥ ವೆಬ್ ಸೀರೀಸ್. ಈ ಒಂದು ಸಂಚಿಕೆಯಲ್ಲಿ ಒಂದು ಕಡೆ ಭಕ್ತಿ ಪ್ರಧಾನ ವಿಷಯ ಇದೆಯಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇನ್ನೊಂದು ಕಡೆ ಹಾರರ್ ಎಲಿಮೆಂಟ್ಸ್ ಇದೆಯಾ ಅನ್ನುವಂಥ ಪ್ರಶ್ನೆನೂ ಬರುತ್ತೆ. ಅದಕ್ಕೆ ಉತ್ತರ ಕೊಟ್ಟಿರುವಂಥದ್ದು ವಿವೇಕ್ ಶರ್ಮಾ ಏನು ಹೇಳ್ತಾರೆ ಅಂದರೆ, ಇಲ್ಲ ಆ ಥರ ಏನಿಲ್ಲ ಇದು. ಇಲ್ಲಿ ಒಳಗೆ ನಿಮ್ಗೇನು ಕಾಣಿಸುತ್ತೆ ಈ ಗ್ಲಿಮ್ಸಲ್ಲಿ, ಈ ಗ್ಲಿಮ್ಸ್ ಹೊರತಾಗಿ ಒಳಗಡೆ ಬೇರೆ ವಿಚಾರ ಇದೆ. ಸೊ, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಎಮೋಷನ್ಸ್ ಮೇಲೆ ಈ ಒಂದು ವೆಬ್ ಸರಣಿ ಏನಿದೆ ಇದು ಹೋಗುತ್ತೆ ಅನ್ನುವಂಥದ್ದು ತಂದೆ ಮತ್ತು ಮಗ ಆಗಿ ವಿವೇಕ್ ಸಿಂಹ ಹಾಗೂ ಅಚ್ಯುತ್ ಕುಮಾರ್ ಅವರು ಈ ಸಿನಿಮಾದ ಈ ಒಂದು ಸರಣಿಯಲ್ಲಿ ಇರುವಂಥದ್ದು. ಸೊ, ಏಪ್ರಿಲ್ 17ನೇ ತಾರೀಕು ಈ ಒಂದು ವೆಬ್ ಸರಣಿ ಪ್ರಸಾರ ಆಗುತ್ತೆ. ಆಹಾ OTT ಪ್ಲ್ಯಾಟ್ಫಾರ್ಮಲ್ಲಿ ಇದು ಪ್ರಸಾರ ಆಗುತ್ತೆ. ತಮಿಳಲ್ಲೂ ಕೂಡ ಇದು ಬರುತ್ತೆ. ಅಂದರೆ ತೆಲುಗು ಮತ್ತು ತಮಿಳಲ್ಲೂ ಕೂಡ ಈ ಒಂದು ವೆಬ್ ಸರಣಿ ಪ್ರಸಾರ ಆಗುತ್ತೆ. ತುಂಬ ವಿಶೇಷ ಅನಿಸುತ್ತೆ. ಕನ್ನಡಿಗರ ಒಂದು ವೆಬ್ ಸರಣಿ, ಟಾಲಿವುಡ್ ವೆಬ್ ಸರಣಿ ಅಥವಾ ತೆಲುಗು ಭಾಷೆಯ ಒಂದು ವೆಬ್ ಸರಣಿ. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ರಮೇಶ್ ಇಂದಿರಾ ಏನಿದ್ದಾರೆ ಅವ್ರಿಗೂ ಕೂಡ ಇದು ಫಸ್ಟ್ ತೆಲುಗು ವೆಬ್ ಸರಣಿ. ಇದನ್ನು ನಿರ್ಮಿಸಿರುವಂತಹ ಶ್ರುತಿ ನಾಯ್ಡು ಅವ್ರಿಗೂ ಕೂಡ ಇದು ಮೊದಲ ತೆಲುಗು ವೆಬ್ ಸೀರೀಸ್. ಹಾಗೆಯೇ ವಿವೇಕ್ ಸಿಂಹ ಏನಿದ್ದಾರೆ ಅವ್ರಿಗೂ ಕೂಡ ಇದು ಮೊದಲ ವೆಬ್ ಸೀರೀಸ್. ಈ ಮೂಲಕ ಟಾಲಿವುಡ್ಗೆ ಕಾಲಿಡ್ತಾ ಇರುವಂಥದ್ದು. ಸೊ, ಏಪ್ರಿಲ್ 17ನೇ ತಾರೀಕು ಈ ಒಂದು ಪೋಚಮ್ಮ ವೆಬ್ ಸೀರೀಸ್ ಪ್ರಸಾರ ಆಗುತ್ತೆ ಅಥವಾ ಸ್ಟ್ರೀಮಿಂಗ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವಿಶೇಷ ಏನಂತಂದರೆ, ಈ ಹಿಂದೆ ಅಯ್ಯನ ಮನೆ ಅಂಥೇಳಿ ಒಂದು ವೆಬ್ ಸೀರೀಸ್ ಮಾಡಿದರು ರಮೇಶ್ ಇಂದಿರಾ ಅವರು. ಸೊ, ಅದರಲ್ಲೂ ಕೂಡ ತುಂಬ ವಿಶೇಷವಾದ ಕಂಟೆಂಟ್ ಇಟ್ಟಿದ್ದರು. ಆ ಕಂಟೆಂಟ್ ಎಲ್ರಿಗೂ ಇಷ್ಟ ಆಯಿತು. Zee5ಅಲ್ಲಿ ಆ ಒಂದು ವೆಬ್ ಸೀರೀಸ್ ಪ್ರಸಾರ ಆಗಿತ್ತು. ಆ ಒಂದು ವೆಬ್ ಸೀರೀಸ್ ಪ್ರಸಾರ ಆದಮೇಲೆ ಕನ್ನಡದಲ್ಲಿ ಶೋಧ ಎಂಥ ವೆಬ್ ಸೀರೀಸ್ ಬಂತು. ಹಾಗೆಯೇ ಇತ್ತೀಚೆಗೆ ಬಂದಂಥದ್ದು ರಾಕ್ಷಸ, ವಿಜಯ ರಾಘವೇಂದ್ರ ಅವ್ರದ್ದು. ಸೊ, ಈ ಥರ ಬ್ಯಾಕ್ ಟು ಬ್ಯಾಕ್ ವೆಬ್ ಸೀರೀಸ್ ಕನ್ನಡದಲ್ಲಿ ಬರೋಕ್ಕೆ ಶುರು ಆಯಿತು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.